ಹಾಯ್ ಎವ್ರಿವನ್, ನಮಸ್ಕಾರ ಶಿಕ್ಷಕಾಕಾಂಕ್ಷಿಗಳೇ. ನೀವು ನೋಡ್ತೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. HSTR ಅಪ್ಡೇಟ್ಗೆ ಸ್ವಾಗತ. ಟಿ ಪಿ ಜಿ ಕಡ್ಡಾಯ ಮತ್ತೆ HSTR ನೇಮಕಾತಿ ಬಗ್ಗೆ ಬಿಗ್ ಅಪ್ಡೇಟ್ ಕೂಡ ಬಂದಿದ್ದಾವೆ. ತಿಳಿಸ್ಕೊಡ್ತೀವಿ ಆಕಾಂಕ್ಷೆಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಬಹುದು. ನಿಮಗೆ HSTR ಕುರಿತು ಸಾಕಷ್ಟು ಗೊಂದಲ ಕೂಡ ಇತ್ತು. ಸಾಕಷ್ಟು ಜನ ಕಾಯ್ತಾ ಇದ್ದೀರಾ ಏನಾಗುತ್ತೆ ಅಂತ. ಟೆಟ್ ಟು PG ಕಡ್ಡಾಯ ಅಂತೇಳಿ ಸುದ್ದಿ ಕೂಡ ವೈರಲ್ ಕೂಡ ಆಗಿತ್ತು. ಈ ಹಿಂದೆ ಸಾಕಷ್ಟು ಮಾಹಿತಿ ಕೂಡ ಬಂದಿತ್ತು, ಲೈಕ್ ಇಲ್ಲ ಆ ರೀತಿ ಮಾಡೋದಿಲ್ಲ ಅಂತ. ಈಗ ಮತ್ತೊಮ್ಮೆ ಮಾಹಿತಿ ಕೊಡ್ತಾ ಇದ್ದಾರೆ. ಲೈಕ್ ಸ್ಪರ್ಧಾ ಕೃಷಿ ಅಕಾಡೆಮಿ ಸಾಕಷ್ಟು ಜನ ಸೇರಿ ಮತ್ತೆ ಭೇಟಿ ನೀಡಿ ರಿಕ್ರೂಟ್ಮೆಂಟ್ ಡಿಪಾರ್ಟ್ಮೆಂಟ್ ನ ಅಲ್ಲಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲ ಆ ರೀತಿ ಇಲ್ಲ, ಟೆಟ್ ಮತ್ತೆ PG ನಾವು ಕಡ್ಡಾಯ ಮಾಡೋದಿಲ್ಲ ಅಂತ ಹೇಳಿ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಕೂಡ ಮಾಹಿತಿ ಬಂದಿದೆ. ಅವರು ಹೇಳಿದ್ದಾರೆ. ಬಟ್ ನಿಮಗೆ ಏನಾಗುತ್ತೆ ಅಂದ್ರೆ ಡ್ರಾಫ್ಟ್ ನೋಟಿಫಿಕೇಶನ್ ಬರುತ್ತೆ. ಈಗ ಹೆಂಗೆ HSTR PSTR ಲೈಕ್ HSTR GPSTR ಬಂದಿದೆ, ಅದೇ ರೀತಿ GPSTR PSTR ಬಂದಿದೆ, ಅದೇ ರೀತಿ ನಿಮಗೆ HSTR ಕೂಡ ಡ್ರಾಫ್ಟ್ ನೋಟಿಫಿಕೇಶನ್ ಕೂಡ ಬರುತ್ತಂತೆ. ಆ ಡ್ರಾಫ್ಟ್ ನೋಟಿಫಿಕೇಶನ್ ನಿಮಗೆ ಲೈಕ್ ಏನು ಮಾಹಿತಿ ಗೊತ್ತಾಗುತ್ತೆ. ಪ್ಲಸ್ ನಿಮಗೆ ಬ್ಯಾಕಪ್ ಸ್ಕೋರ್ ಕೂಡ ರಿಮೂವ್ ಮಾಡ್ತಾರಂತೆ. ಸೇಮ್ ಇಲ್ಲಿ GPSTR PSTR ರೀತಿ ನಿಮಗೆ ಕೂಡ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡ್ತಾರಂತೆ. 90% CET, 8% TET, 2% ನಿಮಗೆ ಕ್ವಾಲಿಫಿಕೇಶನ್ ಇರುತ್ತಂತೆ. ಇದು ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಿಮಗೆ ಅಫಿಷಿಯಲ್ ಆಗಿ ಆ ಡ್ರಾಫ್ಟ್ ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿದಾಗ ಗೊತ್ತಾಗುತ್ತೆ. ಬಿಕಾಸ್ ಇಲಾಖೆಯವರೇ ಈ ರೀತಿ ಹೇಳಿದಾರೆ ಅಂತ, ಈ ರೀತಿ ಲೈಕ್ ನಾವು ಈ ರೀತಿ ಮಾಡ್ತಾ ಇದ್ದೀವಿ, ಇಲ್ಲ ಟೆಟ್ PG ಕಡ್ಡಾಯ ಇಲ್ಲ ಅಂತ ಹೇಳಿದಾರಂತೆ. ಬಟ್ ಅಭ್ಯರ್ಥಿಗಳು ಆತಂಕಗೊಳ್ಬೇಡಿ. ಲೈಕ್ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಲೈಕ್ ಅವರು ಬಾಯಿ ಮಾತಲ್ಲಿ ಇಡೋದು ನಮಗೆ ವ್ಯಾಲಿಡ್ ಇರೋದಿಲ್ಲ. ಲೈಕ್ ಅದು ನಾವು ಒಪ್ಕೊಳ್ಳೋಕೆ ಆಗೋದಿಲ್ಲ. ಬಟ್ ಒಂದು ಭರವಸೆ ಕೊಟ್ಟಿದ್ದಾರೆ ಅನ್ನೋದು ನಾವು ಒಂದು ಬಿಲೀವ್ ಮಾಡಬಹುದು ಅಷ್ಟೇ. ಪ್ಲಸ್ ನಿಮಗೆ ಅಧಿಕೃತವಾಗಿ ಲೈಕ್ ನಿಮಗೆ ಡ್ರಾಫ್ಟ್ ಲೈಕ್ ನೋಟಿಫಿಕೇಶನ್ ಆದ್ರೆ ನಿಮಗೆ ಆಗ ನಿಮಗೆ ಮಾಹಿತಿ ಕೊಡೋದಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆದ್ರೆ ನಾವು ನಿಮಗೆ ಮಾಹಿತಿನ ಕೊಡ್ತೀವಿ. ಮತ್ತೆ ಬ್ಯಾಕಪ್ ಸ್ಕೋರ್ ಕೂಡ ರಿಮೂವ್ ಮಾಡ್ತಾರೆ ಅಂತ. 90% ಲೈಕ್ CET, 8% TET, 2% DE ಈ ರೀತಿ ಮಾಡ್ತಾರಂತೆ. ಅದು ಕೂಡ ಬಿಗ್ ಅಪ್ಡೇಟ್ ಕೂಡ ಆಗಿರುತ್ತೆ. ಮತ್ತೆ ನೇಮಕಾತಿ ಯಾವಾಗ ಅಂತ ಕೇಳ್ತಾ ಇದ್ರೆ ಇಲ್ಲಿ 15,000 ನೇಮಕಾತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಲೈಕ್ ಇದು ಕೂಡ ಲೈಕ್ ಇನ್ಕ್ಲೂಡ್ ಆಗಿರುತ್ತೆ. GPSTR PSTR ಪ್ಲಸ್ HSTR ಕೂಡ ಆಗಿರುತ್ತೆ. ನೋಟಿಫಿಕೇಶನ್ ಸಪರೇಟ್ ಆದ್ರೂ ಕೂಡ ಲೈಕ್ ನೇಮಕಾತಿನ ಮಾಡ್ತಾರಂತೆ. ಬಟ್ ಇಲ್ಲಿ ಒಂದೇ GPSTR ಒಂದೇ ಮಾಡ್ಬಿಟ್ಟು ಬೇರೆ ಯಾವ್ದು ಮಾಡದೇ ಇರೋ ರೀತಿ ಮಾಡೋದಿಲ್ವಂತೆ. ಎಲ್ಲ ಕೂಡ ಆಗ್ತಾವಂತೆ. ಬಿಕಾಸ್ ಸರ್ಕಾರವೇ ಲೈಕ್ ಎಚ್ಚೆತ್ತುಕೊಂಡಿದೆ. CM ಅವರು ಹೇಳ್ಬಿಟ್ಟಿದ್ದಾರೆ. ಪ್ಲಸ್ ಸಾಕಷ್ಟು ಕಾಂಟ್ರವರ್ಸಿ ಕೂಡ ಆಗಿದೆ. ಶಿಕ್ಷಕರ ಕೊರತೆ ಕೂಡ ಅಭಾವ ಜಾಸ್ತಿ ಆಗಿರೋ ಕಾರಣ ಲೈಕ್ ಅದು ಕಬ್ಬಿಣದ ಕಳ್ಳೆ ಆದಂಗೆ ಆಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಆ ನಿಟ್ಟಿನಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಇದನ್ನ ಹೇಳ್ಬಿಟ್ಟಿದ್ದಾರೆ, ಏನಂದ್ರೆ ಲೈಕ್ ನೇಮಕಾತಿ ಕಡ್ಡಾಯವಾಗಿ ಮಾಡ್ತೀನಿ ಅಂತ. ಅದು ನಿಮ್ಮ ಜ್ಞಾಪನ ಇರಲಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.